ಪ್ರೀತಿಯ ವಿದ್ಯಾರ್ಥಿಗಳೇ, ಜಿಲ್ಲಾ ಪಂಚಾಯಿತಿ ಮಂಡ್ಯ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ 2 ಅಂಕ ಗಳಿಸುವ ಸುಲಭ ಪ್ರಶ್ನೆಗಳು ಯಾವುದೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ कश्मीरी सेब पाठದಿಂದ कश्मीरी सेब पाठ में लेखक पाठकों को क्या चेतावनी देते हैं. ಪಾಠದ ಸಂದೇಶವನ್ನ ಕೇಳ್ತಾರೆ ಮಕ್ಕಳೇ. ಇದರಲ್ಲಿ खरीदारी करते समय सावधानी नहीं बरते तो धोखा खाने की संभावना होती है. ಅಥವಾ दुकानदार ने लेखक से क्या कहा ಎನ್ನುವ ಪ್ರಶ್ನೆ ಕೇಳಬಹುದು. ಇದಕ್ಕೆ ಉತ್ತರ बाबूजी बड़े मजेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ಇಷ್ಟು ಉತ್ತರ ಬರಿಬೇಕಾಗತ್ತೆ. ಹಾಗೆ ಮೇರಾ ಬಚಪನ್ ಪಾಠದಿಂದ ಕಲಾಂ ಕೋ ಖಾನೆ ಮೇ ಆಶಿಯಮ್ಮ ಕ್ಯಾ ಕ್ಯಾ ದೇತಿ ಥಿ. ಏನೇನನ್ನ ಬಡಿಸ್ತಾ ಇದ್ಲು? ಚಾವಲ್, ಸ್ವಾದಿಷ್ಟ ಸಾಂಬಾರ್, ಅಚಾರ್ और नारियल की चटनी. ಇಷ್ಟು ಆನ್ಸರ್ ಬರೆದ್ರೆ ಸಾಕಾಗತ್ತೆ. ಹಾಗೆ ಅಹಮದ್ जलालुद्दीन के बारे में लिखिए ಕೇಳಿದ್ರೆ जलालुद्दीन कलाम के अंतरंग मित्र थे या अंग्रेजी जानने वाला एकमात्र व्यक्ति थे, ಸ್ಥಾನೀಯ ಟೆಕೇದಾರ್. ಈ 3 ಪಾಯಿಂಟ್ ಗಳನ್ನ ಬರೆದ್ರೆ ಸಾಕಾಗತ್ತೆ. ಹಾಗೆ 2 ಅಂಕ ಗಳಿಸುವ ಮತ್ತೊಂದು ಪ್ರಶ್ನೆ अभिनव मनुष्य पद्यದಿಂದ अभिनव मनुष्य के कविता के आधार पर मनुष्य की सही परिचय ಕೇಳಿದಾಗ मानव मानव के बीच स्नेह का बांध बांधना, मानव मानव के बीच प्रेम का रिश्ता जोड़ना, आपसी दूरी को मिटाना. ಈ 3 ಪಾಯಿಂಟ್ ಗಳನ್ನ ಬರಿಬೇಕಾಗತ್ತೆ. ಅಥವಾ ದಿನಕರ್ ಜಿ ने आधुनिक मानव की भौतिक साधना का वर्णन कैसे किया है ಎನ್ನುವ ಪ್ರಶ್ನೆ ಏನಾದ್ರೂ ಕೇಳಿದ್ರೆ आधुनिक मानव ने प्रकृति पर विजय पाई है, नदी पर्वत सागर को लांग सकता है, इसका यान गगन में जा रहा है, परमाणु भी इसे देखकर कांपते हैं. ಇಷ್ಟು ಆನ್ಸರ್ ಅನ್ನ ಬರೆದ್ರೆ ನೀವು ಸಾಕಾಗತ್ತೆ. ಹಾಗೆ 2 ಅಂಕದ ಮತ್ತೊಂದು ಪ್ರಶ್ನೆ ಶನಿ ಸಬ್ಸೆ ಸುಂದರ ಗ್ರಹ ಪಾಠದಿಂದ ಅತಿ ಸಂಭವನೀಯ ಪ್ರಶ್ನೆ ಶನಿ ಕಾ ನಿರ್ಮಾಣ. ಇದರ ಬಗ್ಗೆ ಕೇಳಿದಾಗ ಹೈಡ್ರೋಜನ್, ಹೀಲಿಯಂ, ಮೀಥೇನ್, ಎಮೋನಿಯಾ ಇನ್ 4 ಗ್ಯಾಸೋನ್ ಸೆ ಅನ್ನುವ ಈ 4 ಗ್ಯಾಸ್ಗಳ ಹೆಸರನ್ನ ಬರೆದ್ರೆ ಸಾಕಾಗತ್ತೆ. ಹಾಗೆ ಪ್ರಶ್ನೆ ಸಂಖ್ಯೆ 24ರಲ್ಲಿ ಸತ್ಯ ಕಿ ಮಹಿಮಾ ಪಾಠದಿಂದ ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಿ ತರೀಕಾ ಇದರ ಬಗ್ಗೆ ಕೇಳಿದಾಗ ಸಚ್ ಬೋಲೋ ಜೋ ದೂಸರೋಂ ಕೋ ಪ್ರಿಯ ಲಗೆ, ಅಪ್ರಿಯ ಸತ್ಯ ಮತ್ ಬೋಲೋ. ಇಷ್ಟು ಉತ್ತರವನ್ನ ಹೇಳಿದ್ರೆ ಸಾಕು ಮಕ್ಕಳೇ. ಹಾಗೆ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಗಾಂಧೀಜಿ ಕಾ ಕಥನ್ ಕ್ಯಾ ಹೈ ಎನ್ನುವ ಪ್ರಶ್ನೆ ಏನಾದ್ರೂ ಬಂದ್ರೆ ಅದಕ್ಕೆ ಉತ್ತರ ಸತ್ಯ ಏಕ್ ವಿಶಾಲ ವೃಕ್ಷ ಹೈ, उसका जितना आदर किया जाता है उतने ही फल उसमें लगते हैं, उनका अंत नहीं होता. ಈ ಉತ್ತರವನ್ನ ಬರೆಯಿರಿ. ಹಾಗೆ 3 ಅಂಕ ಗಳಿಸುವ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ 27ರಲ್ಲಿ ಬರುವ ಸಂಭವನೀಯ ಪ್ರಶ್ನೆ ರೋಬೋಟ್ ಪಾಠದಿಂದ ಧೀರಜ್ ಸಕ್ಸೇನಾ ने घर में रोबोट रखने का निर्णय क्यों लिया. ಯಾಕೆ ರೋಬೋಟ್ ಇಟ್ಕೋಬೇಕು ಅನ್ಕೊಂಡ್ರು? नौकर साधो राम का अस्पताल में भर्ती होना, घर का काम संभालने का, नाती पोतों का होमवर्क कराने का, वर्ड प्रोसेसर पर उनका काम संभालने के लिए. ಈ 4 ಪಾಯಿಂಟ್ ಗಳನ್ನ ನೀವು ಬರೆದ್ರೆ ಉತ್ತರ ಆಗತ್ತೆ ಮಕ್ಕಳೇ. 3 ಅಂಕ ಸುಲಭವಾಗಿ ಗಳಿಸಬಹುದು. ಹಾಗೆ ಮಾತೃಭೂಮಿ ಪದ್ಯದಿಂದ ಭಾರತ್ ಮಾತೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೇಳಿದಾಗ ನೀವು ಭಾರತ್ ಮಾತಾ ಅಮರೋಂ ಕಿ ಜನನಿ ಹೈ, माँ के उर में गांधी बुद्ध और राम शाहिद है, भारत के खेत हरे भरे और सुहाने हैं, वन उपवन फल फूलों से युक्त है, माँ की गोद में अपार खनिज भरा हुआ है, ಭಾರತ್ ಮಾँ के हाथों में ನ್ಯಾಯ ಪತಾಕ और ಜ್ಞಾನದೀಪ है. ಇದರಲ್ಲಿ ಮಕ್ಕಳೇ ಮಾತೃಭೂಮಿಕಾ ಸ್ವರೂಪದ ವರ್ಣನೆಯೂ ಇದೆ, ಪ್ರಕೃತಿ ಸೌಂದರ್ಯದ ವರ್ಣನೆಯೂ ಆಗತ್ತೆ. ಹಾಗೆ ಸಮಯ ಕಿ ಪಹಚಾನ್ ಪಾಠದಿಂದ 31ನೇ ಪ್ರಶ್ನೆಯಾಗಿ ಸಮಯ ಕೆ ಮಹತ್ವ ಕೋ ಸಮझाइए ಈ ಪ್ರಶ್ನೆಯನ್ನ ಕೇಳಿದ್ರೆ ನೀವು ಸಮಯದ ಮಹತ್ವ ಬರೆದ್ರೆ ಸಾಕು. ಸಮಯ ಅನ್ಮೋಲ್ है, ईशा का दिया हुआ अनुपम धन है, समय को व्यर्थ नहीं गंवाना चाहिए, बीता हुआ समय वापस नहीं मिलता, आत्मा पर विश्वास रखना है, आलस भगाना है, सही वक्त पर सही काम करना समय का सदुपयोग है. ಈ ರೀತಿ ಮಕ್ಕಳೇ ಸುಲಭವಾಗಿ ನೀವು ಅಂಕಗಳನ್ನ ಗಳಿಸಬಹುದು. ಧನ್ಯವಾದಗಳು.